ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಾ ಇರೋದು. ನಾವು ಇವತ್ತಿದ್ದೀವಿ ಅಂತಿದ್ರೆ ಶ್ರೀಶೈಲಕ್ಕೆ ಬಂದಿದ್ವಿ. ಇಂದಿನ ವಿಶೇಷತೆ ಏನಂದ್ರೆ, ಇಲ್ಲಿ ಶ್ರೀಶೈಲ ಪಕ್ಕದಲ್ಲಿ ಮಲ್ಲಮ್ಮನ ದೊಡ್ಡಿಗೆ ಬಂದಿದ್ವಿ. ಇದು ಮಲ್ಲಮ್ಮನ ದೊಡ್ಡಿ ಅಂತ ಕರೆಯಲಾಗುತ್ತದೆ. ಇಲ್ಲಿ ಹಸು ಸಾಕಾಣಿಕೆ ಮಾಡಿದ್ದಾರೆ. ನೋಡಿ ಇಲ್ಲಿ ಹಸು ಯಾವ ರೀತಿ ಇದೆ ಅಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲೆಲ್ಲ ಕಾಣಿಸ್ತಾ ಇರುವಂತ ಹಸು ಎಲ್ಲ ಯಾಕಂತ ಇದ್ರೆ, ಇದೆಲ್ಲ ಹಸು ಬಂದ್ಬಿಟ್ಟು ಹೇಮರೆಡ್ಡಿ ಮಲ್ಲಮ್ಮನ ಹಸು ಒಂದು ಇದಾಗಿರುತ್ತದೆ. ಇದು ಹೇಮರೆಡ್ಡಿ ಮಲ್ಲಮ್ಮನ ದೊಡ್ಡಿ ಎಂದು ಕರೆಯಲಾಗುತ್ತದೆ. ಇಲ್ಲದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಇದೆಲ್ಲ ಹಸು ಅವ್ರದೇ. ಆ ದೇವಾಲಯದ ಹಸು ಒಂದು ಇದಾಗಿದೆ. ನೋಡಿ ಎಷ್ಟೊಂದು ಹಸು ಎಲ್ಲ ಸಾಕಾಣಿಕೆ ಮಾಡಿದ್ದಾರೆ. ಇಲ್ಲಿ ಮುಂದೆ ಎಲ್ಲ ಹಾಕಿದ್ದಾರೆ. ನೋಡಿ ನೀರ್ ಕುಡಿಯಕ್ಕೆಲ್ಲ ಅಲ್ಲೇ ಒಳಗಡೆ ಎಲ್ಲ ಅಲ್ಲೇ ಮಾಡಿದ್ದಾರೆ. ಜಾಗ ಎಲ್ಲ ನೀರ್ ಕುಡಿಯಲಕ್ಕೆ ಮತ್ತೆ ಹಸು ಎಲ್ಲ ಇಲ್ಲಿ ಇರೋದು. ನೋಡಿ ಹಂಗೆ ಇನ್ನೊಂದು ಮುಂದೆ ಬಂದ್ವಿ. ಮತ್ತೆ ಇಲ್ಲಿ ಒಂದು ಹಸು ಎರಡು ಕರ್ನ ಹಾಕಿದೆ. ನೋಡಿ ತೋರಿಸ್ತೀನಿ ನೋಡಿ, ಅಲ್ಲಿ ಒಂದೇ ಹಸು ಎರಡು ಕರ್ನ ಹಾಕಿದೆ. ಇದೆಲ್ಲ ಚಿಕ್ಕ ಚಿಕ್ಕ ಮರಿ ಹಾಕಿದಂತ ಹಸುನೆಲ್ಲ ಇದೆಲ್ಲ ಹಾಕ್ತಾರೆ. ಹಂಗೆ ಇನ್ನೇನು ಇಲ್ಲಿ ಇದು ಕುಳ್ಳು ಬಡ್ದಿದ್ರು, ನಮ್ ಕಡೆ ಕುಳ್ಳು ಅಂತೀವಿ. ಇದು ಏನಕ್ಕೆ ಬಡ್ತಾ ಇದ್ದಾರೆ ಅಂತಿದ್ರ, ಇದು ಇಂದಿನ ಜನರ ಒಂದು ನಂಬಿಕೆ ಇದೊಂದು ಆಗಿದೆ. ಆದರೆ ಇದು ಮಕ್ಕಳು ಕೆಲವರಿಗೆ ಮಕ್ಕಳಾಗಿರಲ್ಲ, ಅದಕ್ಕೋಸ್ಕರ ಅದನ್ನ ಮಾಡಿರುತ್ತಾರೆ. ಆ ತರ ಮಾಡ್ಬಿಟ್ಟು ಹೋಗ್ತಾರೆ ಜನರು. ಹೀಗೆ ಮುಂದೆ ಬಂದ್ವಿ. ಇದು ಕಾಣಿಸ್ತಾ ಇರೋದು ಏನಂತ ಇದ್ರೆ ನೋಡಿ ಸ್ನೇಹಿತರೆ, ಇದು ಹಿಂದಿನ ಕಾಲದ ಒಂದು ನಂಬಿಕೆ. ಏನು ನಂಬಿಕೆ ಅಂದರೆ, ಇದು ಈ ತರ ಗುಂಪೆ ಮಾಡಿದ್ದಾರೆ. ಇದು ಮತ್ತೆ ಕೆಲವೊಬ್ರು ಬೋರಿಂಗ್ ಪಾಯಿಂಟ್ ಮಾಡ್ತಾರೆ, ಕೆಲವೊಬ್ರು ಇದು ಮಾಡ್ತಾರೆ. ಏನಂದ್ರೆ ಹೊಲದಲ್ಲಿ ರಾಶಿ ಹೆಚ್ಚಾಗಲಿ ಅಂತ ಒಂದು ನಂಬಿಕೆ ಮೇಲೆ ಇದು ಈ ತರ ಗುಂಪೆ ಎಲ್ಲ ಮಾಡಿದ್ದಾರೆ. ನೋಡಿ ಇಷ್ಟೊಂದು ಜನ ಮಾಡಿದ್ದಾರೆ. ಇದು ಹಿಂದಿನ ಜನರಾದ ಒಂದು ನಂಬಿಕೆಯ ಒಂದು ಇದಾಗಿದೆ. ನೋಡಿ ಎಷ್ಟೊಂದು ಜನ ಮಾಡಿದ್ದಾರೆ. ಕಾಣಿಸ್ತಿರುವಂತದ್ದು ಬರೀ ಇದೇ ಮಾಡಿದ್ದಾರೆ. ಹಿಂಗೆ ಇನ್ನೇನು ಹೊರಗಡೆ ಹೊರಗಡೆ ಇದೆಲ್ಲ ಬೇಗ ಮಾತ್ರ ದುಡ್ಡು ಹಾಕ್ತಾರಂತೆ. ನೀವು ಮುಂದೆ ಯಾವ ದೇವಸ್ಥಾನ ಅಂದ್ರೆ, ಇದು ಹೇಮರೆಡ್ಡಿ ಮಲ್ಲಮ್ಮನ ದೇವಾಲಯ ಒಂದು ಇದಾಗಿದೆ. ಈ ವಿಡಿಯೋ ಮುಖಾಂತರ ಇದೆ. ಮುಂದಿನ ವಿಡಿಯೋದಲ್ಲಿ ಈ ದೇವಾಲಯ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಹಿಂಗೆ ಮುಂದಿನ ವಿಡಿಯೋಸ್ಗೋಸ್ಕರ ವೇಟ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.